ದಿನದ ಪಂಚಾಂಗವನ್ನು ನೋಡೋಣ. ಸ್ಥಿರ ವಿಷ್ಣು ಸ್ಥತಾವಾರ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ ವಾರ ನಕ್ಷತ್ರ ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗಗಳು ಅಂತ ಹೇಳುವಂಥದ್ದು. ಈ ದಿನದ ಪಂಚಾಂಗ ನೋಡಿದಾಗ ಪರಾಭವನಾಮ ಸಂವತ್ಸರ, ದಕ್ಷಿಣಾಗಿನ ಗ್ರೀಷ್ಮ ಋತು, ಆಷಾಢ ಮಾಸದ ಕೃಷ್ಣ ಪಕ್ಷ ಇರುವಂಥದ್ದು. ಕೃಷ್ಣ ಬುಧವಾರ ಸಪ್ತಮಿ ತಿಥಿ ಈ ದಿನ ಬಂದಿದೆ. ಇನ್ನು ಅಶ್ವಿನಿ ನಕ್ಷತ್ರವನ್ನು ನೋಡ್ಬೋದು. ಇನ್ನು ಶೂಲಯೋಗ ವಿಷ್ಟಿಕರಣವನ್ನು ಪಂಚಾಂಗಗಳಲ್ಲಿ ನಾವು ತಿಳ್ಕೊಳ್ಬೋದು. ಇದರೊಟ್ಟಿಗೆ ಈ ದಿನದ ರಾಹುಕಾಲ ಮತ್ತು ಯಮಗಂಡ ಕಾಲಗಳನ್ನು ಕೂಡ ತಿಳ್ಕೊಳ್ಬೇಕಾಗುತ್ತೆ. ನಾವು ನೋಡ್ಬೋದು, ನಮ್ಮ ಹಿಂದಿನಿಂದನೂ ಕೂಡ ಇದನ್ನು ನಾವು ಅನುಸರಿಸ್ಕೊಂಡು ಬರ್ತಾ ಇದ್ದೀವಿ. ಯಾವುದಾದ್ರೂ ಶುಭ ಕಾರ್ಯಗಳಿಗೆ ಹೋಗುವಾಗ ಅಥವಾ ಶುಭ ಪ್ರಯಾಣಗಳನ್ನು ಮಾಡುವಾಗ ಯಮಗಂಡ ಕಾಲಗಳನ್ನು, ರಾಹುಕಾಲಗಳನ್ನು ನಾವು ನೋಡ್ಕೊಳ್ತಾ ಇರ್ತೀವಿ. ಹಾಗಾಗಿ ಈ ದಿನದ ರಾಹುಕಾಲ ಮಧ್ಯಾಹ್ನ 12:26 2 ಗಂಟೆ 1 ನಿಮಿಷದವರೆಗೆ ಈ ದಿನ ನಾವು ರಾಹುಕಾಲವನ್ನು ನೋಡ್ಬೋದು. ಯಮಗಂಡ ಕಾಲ 7:41 9:16 ಈ ದಿನ ನಾವು ಯಮಗಂಡ ಕಾಲ ನೋಡ್ಕೊಂಡಿದ್ದಾಯಿತು. ಇನ್ನು ಗುಳಿಕ ಕಾಲ 10:51 12:26 ಗುಳಿಕ ಕಾಲವನ್ನು ನೋಡ್ಬೋದು. ಬ್ರಾಹ್ಮಿ ಮುಹೂರ್ತ 4:36 5:21 ಈ ದಿನ ನಾವು ಬ್ರಹ್ಮ ಮುಹೂರ್ತವನ್ನು ನೋಡ್ಕೊಂಡಿದ್ದೀವಿ. ಇನ್ನು ಸೂರ್ಯೋದಯ ಬೆಳಿಗ್ಗೆ 6:06 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6:45 ಈ ದಿನ ನಾವು ಸೂರ್ಯಾಸ್ತಮವಾಗುವುದನ್ನು ನಾವು ನೋಡ್ಬೋದಾಗಿದೆ. ಇನ್ನು ದ್ವಾದಶ ರಾಶಿಗಳು: ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ. 12 ರಾಶಿಗಳ ಒಂದು ಫಲಾನುಫಲಗಳು ತಿಳ್ಕೊಳ್ಳುವ ಮೊದಲು ನೋಡು, ಧಾರ್ಮಿಕ ವಿಚಾರವಾಗಿ ತುಂಬ ವಿಶೇಷವಾಗಿರುವಂಥ ಮಾಹಿತಿ. ಯಾಕಂದರೆ ಈ ಸರಿ ಬರುವಂತಹ ಒಂದು ಗ್ರಹಣದ ವಿಚಾರ ತಿಳ್ಕೊಳ್ಳಬೇಕಾಗುತ್ತೆ. ಯಾಕಂದರೆ ಇದನ್ನು ಅಮಾವಾಸ್ಯೆ ತುಂಬ ವಿಶೇಷ. ಈ ಸೂರ್ಯಗ್ರಹಣ ಯಾವಾಗಲೂ ಕೂಡ ಅಮಾವಾಸ್ಯೆ ದಿನ ಆಗುವಂಥದ್ದು, ಚಂದ್ರಗ್ರಹಣ ಪೌರ್ಣಮಿ ದಿನ ಆಗುವಂಥದ್ದು ಇರುತ್ತೆ. ಹಾಗಾಗಿ ಈ ಅಮಾವಾಸ್ಯೆ ನಾವು ನಾಗರ ಅಮಾವಾಸ್ಯೆ ಅಂತ ಕರಿತಾ ಇರ್ತೀವಿ. ಹಾಗಾಗಿನೇ ಕೆಲವೊಂದು ಈ ಸಂತಾನಪ್ರದಕ್ಕೋಸ್ಕರ ಆಗ್ಬೋದು, ಅಥವಾ ಯಾರಿಗಾದರೂ ಮದುವೆ ವಿಚಾರದಲ್ಲಿ ಸಮಸ್ಯೆಗಳಿದ್ದು ಕುಜದೋಷಗಳಿದ್ದರೆ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಂಡ್ರೆ ತುಂಬ ಅನುಕೂಲಗಳು ಬರುತ್ತೆ ಅಂತ. ನಮ್ಮ ದೇಶದಲ್ಲಿ ಅದು ಗ್ರಹಣ ಕಾಣದೇ ಇದ್ದರೂ ಕೂಡ ಅದರ ಪರಿಣಾಮ, ಅದರ ಪ್ರಭಾವ ನಮಗೆ ಒಂದು ಗೋಚರ ಆಗೇ ಆಗುತ್ತೆ. ಹಾಗಾಗಿ ಅದಕ್ಕೆ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು ತಿಳಿಸ್ಕೊಡ್ತೀನಿ. ಇನ್ನು ಈ ದಿನದ ಒಂದು ರಾಶಿ ಫಲವನ್ನು ನೋಡಿದಾಗ ಮೇಷರಾಶಿಯವರಿಗೆ ಈ ದಿನ ಆರ್ಥಿಕ ನಿಯಂತ್ರಣ ಅಗತ್ಯ ಅಂತ ಹೇಳ್ತಾ ಇದೆ. ಯಾರೆಲ್ಲ ಮೇಷರಾಶಿಯವರು ಇದ್ದಾರೆ ನೋಡಿ, ಹಣಕಾಸಿನ ವಿಚಾರವಾಗಿ ನಿಮಗೆ ಹೇಳ್ತಾ ಇರುವಂಥದ್ದು ಒಂದು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಹಣ ಯಾರಿಗೋ ಸುಮ್ಮನೆ ಕೊಡೋದು ಅಥವಾ ದುಂದು ವೆಚ್ಚಗಳನ್ನು ಮಾಡುವುದು, ಇದರಿಂದ ನೀವು ಒಂದು ಕಡಿವಾಣ ಹಾಕ್ಕೊಳ್ಬೇಕಾಗುತ್ತೆ. ಕೆಲಸದ ಪರಿಸ್ಥಿತಿಗಳು ಸುಧಾರಣೆ ಆಗುತ್ತೆ ಅಂತ ಹೇಳ್ತಾ ಇದೆ ನೋಡಿ. ಎಲ್ಲ ಕೆಲಸ ಕಾರ್ಯದಲ್ಲಿ ಕೆಲವೊಂದು ಸುಧಾರಣೆಗಳನ್ನು ಅನುಭವಿಸಿ, ತುಂಬ ಕಷ್ಟದಲ್ಲಿ ಕೆಲಸ ಕಾರ್ಯ ಮಾಡ್ಕೊಳ್ತಾ ಇರ್ತೀರಾ ಅಥವಾ ಕೆಲಸ ಕಾರ್ಯಗಳು ಯಾವುದು ನಡೀತಾ ಇರೋದಿಲ್ಲ, ಅವೆಲ್ಲವಕ್ಕೂ ಕೂಡ ಇವತ್ತು ಸುಧಾರಣೆ ಆಗುತ್ತೆ ಅಂತ ಹೇಳ್ತಿದೆ. ಆದರೆ ವ್ಯವಹಾರದಲ್ಲಿ ಹೆಚ್ಚಿನ ಪರಿಶ್ರಮ ಬೇಕಾಗುತ್ತೆ ಅಂತ ನೋಡಿ. ಯಾರೆಲ್ಲ ಮೇಷರಾಶಿಯವರು ಇದ್ದರೆ ಒಂದು ಕಡೆ ಗಮನದಲ್ಲಿ ಇಟ್ಕೊಳ್ಳಿ. ಕೆಲಸ ಕಾರ್ಯಗಳು ಸುಧಾರಣೆ ಆಗ್ತಾ ಇದೆ, ಆದರೆ ಸ್ವಲ್ಪ ಶ್ರಮ ವಹಿಸಿ ಕೆಲಸ ಕಾರ್ಯಗಳನ್ನು ಇವತ್ತು ನೀವು ಮಾಡಬೇಕಾಗುತ್ತೆ. ಆರೋಗ್ಯದ ಬಗ್ಗೆ ಕೂಡ ಯಾವುದೇ ನಿರ್ಲಕ್ಷ್ಯವನ್ನು ಮಾಡಬಾರ್ದು, ಜಾಗರೂಕರಾಗಿರಿ. ಆರೋಗ್ಯದ ಕೂಡ ಗಮನವನ್ನು ಕೊಡಬೇಕು. ಬರೀ ಕೆಲಸ ಅಷ್ಟೇ ಅಲ್ಲ, ನಿಮ್ಮ ಆರೋಗ್ಯದ ಬಗ್ಗೆ ಕೂಡ ಇದು ಚಿಂತನೆಯನ್ನು ನೀವು ಇಟ್ಕೊಳ್ಬೇಕಾಗುತ್ತೆ ಮೇಷರಾಶಿಯವರು ಈ ದಿನ. ಇನ್ನು ವೃಷಭ ರಾಶಿಯವರಿಗೆ ನೋಡಿದಾಗ ಇಂದು ನಿಮ್ಮ ನಿರ್ಧಾರಗಳಿಗೆ ಬಲ ನೀಡುತ್ತದೆ ಅಂತ ಹೇಳ್ತಾ ಇದೆ. ಒಳ್ಳೆ ದಿನ ನಿಮಗೂ ಕೂಡ. ಯಾರೆಲ್ಲ ವೃಷಭ ರಾಶಿಗಳಿದ್ದೀರಾ, ಯಾವುದಾದ್ರೂ ನಿರ್ಧಾರಗಳನ್ನ ತೆಗೆದುಕೊಂಡಾಗ ಅದು ಅಭಿವೃದ್ಧಿಯ ಕಡೆ ಹೋಗ್ತಾ ಇದೆ, ಚೆನ್ನಾಗಿದೆ, ನಿಮಗೆ ಒಂದು ಸಪೋರ್ಟ್ ಕೂಡ ಸಿಗ್ತಾ ಇರುವಂಥದ್ದಾಗುತ್ತೆ. ಸ್ನೇಹಿತರಿಂದ ಸಹಾಯದಿಂದ ಆದಾಯದ ಹೆಚ್ಚಿಸಿಕೊಳ್ಳುವ ಹೊಸ ಮಾರ್ಗಗಳು ಕೂಡ ನಿಮಗೆ ದೊರಕುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಯಾರೋ ನಿಮ್ಮ ಆತ್ಮೀಯರು, ನಿಮ್ಮ ಸ್ನೇಹಿತರು ಕೂಡ ನಿಮಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಇದರಿಂದ ನಿಮ್ಮ ಆದಾಯದ ಹೊಸ ಮಾರ್ಗಗಳು ಗೋಚರ ಆಗುತ್ತೆ, ನಿಮಗೆ ಅನುಕೂಲಗಳಾಗ್ತಿದೆ, ಹೊಸ ಮಾರ್ಗಗಳು ಕೂಡ ನಿಮಗೆ ದೊರಕುತ್ತೆ ಅಂತ ಹೇಳ್ತಾ ಇದ್ದೀವಿ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ಇದನ್ನು ನೋಡಿಕೊಂಡಾಗ ಶಿಕ್ಷಣ ಮತ್ತು ಅಧ್ಯಯನ ಸಂಬಂಧಿತ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತೆ ಅಂತ. ಯಾರೆಲ್ಲ ಮಿಥುನ ರಾಶಿಯವರು ಇದ್ದೀರಾ, ಚೆನ್ನಾಗಿದೆ. ಶೈಕ್ಷಣಿಕವಾಗಿ ಯಾರೆಲ್ಲ ಮುಂದುವರಬೇಕು ಅಂದ್ಕೊಳ್ತಾ ಇದ್ದೀರಾ, ಕೆಲವೊಂದು ಅಧ್ಯಯನಗಳನ್ನು ಯಾರೆಲ್ಲ ಮಾಡ್ತಾ ಇದ್ದೀರಾ, ಅದು ನಿಮಗೆ ಒಳ್ಳೆಯದಾಗ್ತಾ ಇದೆ, ಯಶಸ್ಸು ಕೂಡ ನಿಮಗೆ ದೊರಕುವಂಥದ್ದು ಈ ದಿನ. ಕುಟುಂಬದ ಹಿರಿಯರಿಂದ ಆರ್ಥಿಕ ಸಹಾಯ ಕೂಡ ಸಿಗಬಹುದು. ಮಿಥುನ ರಾಶಿಯವರಿಗೆ ಏನು ಹೇಳ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ ನೋಡಿ. ಆ ಶಿಕ್ಷಣ ಕ್ಷೇತ್ರದಲ್ಲಿ ಯಾರೋ ತುಂಬ ಕಷ್ಟಪಟ್ಟು ಓದ್ತಾ ಇರ್ತೀರಾ ಅಥವಾ ಯಾವುದೋ ಒಂದು ಅಧ್ಯಯನ ಮಾಡ್ತಾ ಇರ್ತೀರಾ, ಕೆಲವೊಂದು ಸಪೋರ್ಟಿಂಗ್ ಇರೋದಿಲ್ಲ ನಿಮಗೆ. ಆದರೆ ಇವತ್ತು ನಿಮ್ಮ ಹಿರಿಯರಿಂದ ಅನುಕೂಲಗಳಾಗ್ತಾ ಇದೆ. ಆರ್ಥಿಕ ಹಣಕಾಸಿನ ವಿಚಾರದಲ್ಲಿ ಏನಾದರೂ ನೀವು ಸ್ಟಡಿ ಮಾಡಲಿಕ್ಕೆ ಅಥವಾ ಏನಾದರೂ ಎಜುಕೇಷನಲ್ಲಿ ಮುಂದುವರಿಲಿಕ್ಕೆ ಸ್ವಲ್ಪ ಹಿರಿಯರಿಂದ ಹಣದ ಒಂದು ಸಹಾಯ ಇವತ್ತು ನಿಮಗಾಗುತ್ತೆ. ಏನಾದರೂ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇದ್ದು ನೀವು ಅಧ್ಯಯನ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಸ್ವಲ್ಪ ಹಿರಿಯರ ಕಡೆ ಒಂದ್ಸರಿ ಮಾತಾಡುವಂಥದ್ದು, ಅವ್ರ ಕಡೆ ಒಂದು ಹಣಕಾಸಿನ ವಿಚಾರವಾಗಿ ಚರ್ಚೆ ಮಾಡಿಕೊಳ್ಳಿ, ನಿಮಗೆ ಆರ್ಥಿಕ ಸಂಕಷ್ಟ ಕೂಡ
ದೂರ ಆಗುತ್ತೆ ಮಿಥುನ ರಾಶಿಯವರಿಗೆ. ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ ಕೆಲಸದ ಸ್ಥಳದಲ್ಲಿ ಮೇಲಾಧಿಕಾರಿಗಳೊಂದಿಗೆ ಕೆಲವೊಂದು ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ ಅಂತ ಹೇಳ್ತಿದೆ. ಆ ಕರ್ಕಾಟಕ ರಾಶಿಯವರು ಜಾಗೃತರಾಗಿರಿ. ಎಲ್ಲೊಂದು ಹತ್ರ ಕೆಲಸ ಮಾಡ್ತಾ ಇರ್ತೀರಾ, ಇದು ಸರ್ವೇ ಸಾಮಾನ್ಯ ಎಲ್ಲರಿಗೂ ಕೂಡ, ಇಂಥ ರಾಶಿ ಅಂತಲ್ಲ. ಯಾಕೆಂದರೆ ಒಂದು ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ಯಾಕೆಂದರೆ ಅವ್ರಿಗೆ ಅಷ್ಟೊಂದು ಪ್ರೆಷರ್ ಇರುವಂಥದ್ದು ಇರುತ್ತೆ, ಅದನ್ನೆಲ್ಲ ನಿಮ್ಮ ಮೇಲೆ ಹಾಕ್ಬಿಡ್ತಾರೆ. ಆದರೆ ಕರ್ಕಾಟಕ ರಾಶಿಯವ್ರಿಗೆ ಇವತ್ತು ಅದು ಹೆಚ್ಚಾಗುವಂಥದ್ದಾಗುತ್ತೆ. ಹಾಗಾಗಿ ಸ್ವಲ್ಪ ಒಂದು ಭಿನ್ನಾಭಿಪ್ರಾಯಗಳಾಗುವಂಥದ್ದಾಗುತ್ತೆ, ಮಾತುಕತೆಯಲ್ಲಿ ಸ್ವಲ್ಪ ತೊಂದರೆಗಳಾಗುವಂಥದ್ದು ಇರುತ್ತೆ. ಜಾಗೃತರಾಗಿರಿ. ಆರೋಗ್ಯದ ಬಗ್ಗೆ ಕೂಡ ಕರ್ಕಾಟಕ ರಾಶಿಯವರು ಜಾಗೃತರಾಗಿರಬೇಕು ಅಂತ, ಗಮನ ಕೊಡಿ ನಿಮ್ಮ ಆರೋಗ್ಯದ ಬಗ್ಗೆ ಕೂಡ ಅಂತ ಹೇಳ್ತಾ ಇದೆ. ಸಿಂಹರಾಶಿಯವರಿಗೆ ನೋಡಿದಾಗ ಸಹೋದರಿಯರಿಂದ ಬೆಂಬಲ ಸಿಗುತ್ತೆ ಅಂತ ನೋಡಿ. ಯಾರೆಲ್ಲ ಸಿಂಹರಾಶಿಯವರು ಇದ್ದೀರಾ, ನಿಮ್ಮ ಅಕ್ಕ ತಂಗಿಯರಿಂದನೂ ಕೂಡ ಕೆಲವೊಂದು ಒಂದು ಬೆಂಬಲ ಸಿಗುವಂಥದ್ದು, ಏನೋ ಒಂದು ವಿಚಾರಕ್ಕೆ ಒಂದು ತಲೆ ಕೆಟ್ಕೊಂಡ್ಬಿಟ್ಟಿರ್ತೀರ, ಅದಕ್ಕೆಲ್ಲ ಸ್ವಲ್ಪ ನಿಮ್ಮ ಅಕ್ಕ ತಂಗಿಯರ ಜೊತೆ ನೀವು ಮಾತನಾಡಿದಾಗ ಏನಾಗುತ್ತೆ, ಕೆಲವೊಂದು ಪರಿಹಾರಗಳನ್ನು ನೀವು ಕಂಡುಕೊಳ್ಬೋದು ಸಹೋದರಿಯರಿಂದ ಅಂತ ಹೇಳ್ತಾ ಇದೆ. ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆ ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಒತ್ತಡ ಕೂಡ ಉಂಟಾಗ್ತಾ ಇದೆ ನೋಡಿ. ಒಂದು ವೆಚ್ಚ ಅಂತಂದರೆ ಸುಮ್ಮನೆ ದುಂದು ವೆಚ್ಚಗಳು ಅಂತ, ಬೇಕಾಗದಿರೋ ಕೆಲಸಗಳಿಗೆ ಹಣ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದು ಅಥವಾ ಯಾರಿಗೋ ಕೊಡೋದು, ಈ ರೀತಿ ಒಂದು ಸಮಸ್ಯೆಗಳು ಬರುತ್ತೆ. ಅದ್ರ ಜೊತೆ ಒಂದು ಒತ್ತಡಗಳು ಕೂಡ ಹೆಚ್ಚಾಗ್ತಾ ಇದೆ. ಯಾರೋ ಸಾಲ ಮಾಡ್ಕೊಂಬಿಟ್ಟಿರ್ತೀರಾ ಅಥವಾ ಏನೋ ಸಾಲ ಬಾಧೆಯಲ್ಲಿ ಇರ್ತೀರಾ, ತುಂಬ ಜನ ಒತ್ತಡ ಆಗ್ತಾ ಇರ್ತಿಲ್ಲ, ಹಣ ಇವತ್ತು ನಮಗೆ ಬೇಕೇ ಬೇಕು ಅಂತ. ಸೊ ಯಾರೋ ಕೆಲಸ ಕಾರ್ಯ ಮಾಡಿಸ್ತಾ ಇರ್ತೀರಾ, ಅಲ್ಲಿ ಒಂದು ಆರ್ಥಿಕ ಸಂಕಷ್ಟಗಳಾಗುವಂಥದ್ದು ಇವತ್ತಿರೋದ್ರಿಂದ ಹಣೆ ಸ್ನೇಹಿತರನ್ನು ಭೇಟಿಯಾಗುವ ಅವಕಾಶಗಳು ಕೂಡ ದೊರಕುವಂಥದ್ದಿದೆ. ಇದ್ರ ಜೊತೆ ಏನಾಗ್ತಿದೆ, ಒಳ್ಳೆ ವಿಚಾರ ಅಂತಂದರೆ ಯಾವುದೋ ನಿಮ್ಮ ತುಂಬ ಒಂದು ಆತ್ಮೀಯರು, ತುಂಬ ಹಿಂದಿನಿಂದ ಒಂದು ಸ್ನೇಹದಲ್ಲಿ ಇರುವಂಥವ್ರನ್ನ ಇವತ್ತು ಭೇಟಿ ಮಾಡುವಂತಹ ಅವಕಾಶಗಳು ಪ್ರಾಪ್ತವಾಗುತ್ತೆ. ಇದರಿಂದ ಒಳ್ಳೆಯ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುವಂಥದ್ದು ಸಿಂಹರಾಶಿಯವರಿಗೆ. ಕನ್ಯಾ ರಾಶಿಯವರಿಗೆ ನೋಡಿದಾಗ ಇದನ್ನ ವ್ಯಾಪಾರದಲ್ಲಿ ಲಾಭ ದೊರೆಯಬಹುದು ಅಂತ ಹೇಳ್ತಾ ಇದೆ. ಇವರೆಲ್ಲ ಈ ಕನ್ಯಾ ರಾಶಿಯವರು ವ್ಯಾಪಾರವನ್ನು ಇಟ್ಕೊಂಡಿರ್ತೀರ, ವ್ಯಾಪಾರ ಏನೋ ಲಾಭಾಂಶ ಇರ್ತಾ ಇರೋದಿಲ್ಲ, ವ್ಯಾಪಾರ ಮಾಡಲಿಕ್ಕೂ ಕೂಡ ಎಷ್ಟೋ ಜನಕ್ಕೆ ಸಮಸ್ಯೆಗಳಾಗ್ತಾ ಇರುತ್ತೆ. ಅಂಥವ್ರು ಏನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ, ಇವತ್ತು ನಿಮಗೆ ಒಂದು ಲಾಭಾಂಶ ದೊರಕುವಂಥದ್ದಾಗುತ್ತೆ. ಸ್ನೇಹಿತರ ಸಹಾಯದಿಂದ ಸಮಸ್ಯೆಗಳು ನಿವಾರಣೆ ಆಗ್ತಾ ಇದೆ. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಇದ್ದಾರೆ, ಅವ್ರ ಹತ್ರ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಯಾಕಂದರೆ ತುಂಬ ಜನ ನೋಡ್ಬೋದು, ನಮ್ಮ ಕುಟುಂಬದವ್ರ ಜೊತೆ ಕೂಡ ನಾವು ಚರ್ಚೆ ಮಾಡಲಿಕ್ಕೆ ಆಗದೆ ವಿಚಾರಗಳನ್ನು ನಾವೇನು ಮಾಡ್ತಾ ಇರ್ತೀವಿ, ಸ್ನೇಹಿತರೊಟ್ಟಿಗೆ ಹಂಚ್ಕೊಂಡಿರ್ತೀವಿ. ಹಾಗಾಗಿ ಅವರಿಂದ ಕೆಲವೊಂದು ಸಹಾಯಗಳು, ಸಮಸ್ಯೆಗಳು ಪರಿಹಾರ ಕೂಡ ಆಗ್ತಾ ಇದೆ. ಯಾವುದೇ ನಿರ್ಧಾರಗಳನ್ನು ಆತುರದಲ್ಲಿ ತೆಗೆದುಕೊಳ್ಬಾರ್ದಾದರೆ ಕನ್ಯಾ ರಾಶಿಯವರು ನೋಡ್ಕೊಳ್ಳಿ, ಜಾಗೃತರಾಗಿರಿ. ಏನಾದರೂ ಒಂದು ನಿರ್ಧಾರಗಳನ್ನು ಇವತ್ತು ಮಾಡುವಾಗ ಒಂದು ಆತುರದ ನಿರ್ಧಾರವನ್ನು ಮಾಡಬಾರ್ದು, ಒಂದು 2-3 ಬಾರಿ ಆಲೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಇನ್ನು ತುಲಾರಾಶಿಯವ್ರಿಗೆ ನೋಡಿದಾಗ ಇನ್ನು ನಿಮ್ಮ ಜೀವನದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ಹೇಳ್ತಾ ಇದೆ. ಆ ತುಲಾರಾಶಿಯವರಿಗೆ ಶುಭಪ್ರದ ಅಂದರೆ ಜೀವನದಲ್ಲೇ ಕೂಡ ಸಂತೋಷದ ವಾತಾವರಣ, ಯಾವುದೋ ಒಂದು ಅಂದ್ಕೊಂಡಂತಹ ಆ ಕೆಲಸ ಕಾರ್ಯಗಳು ಯಶಸ್ವಿ ಆಗುತ್ತೆ. ಏನೋ ಒಂದು ಪ್ರಾಜೆಕ್ಟ್ ಇಟ್ಕೊಂಡಿರ್ತೀರ, ಅದ್ರ ಕಡೆ ಆಗ್ಬೋದು, ಅಥವಾ ವೈಯಕ್ತಿಕ ವಿಚಾರದಲ್ಲಿ ಕೂಡ ನಿಮಗೆ ಇವತ್ತು ಸಂತೋಷದ ವಾತಾವರಣ. ಇದ್ರ ಜೊತೆ ಮನಸ್ಸಿನಲ್ಲಿ ಹರ್ಷ ಹೆಚ್ಚಾಗಿ ಆತ್ಮವಿಶ್ವಾಸವು ಕೂಡ ವೃದ್ಧಿ ಆಗ್ತಾ ಇದೆ ಅಂತ ಹೇಳ್ತೇವೆ. ಒಳ್ಳೆ ದಿನನೇ ಅಲ್ವಾ, ಯಾವುದೋ ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ಯಶಸ್ವಿ ಆದಾಗ ಒಂದು ಮಾನಸಿಕವಾಗಿ ಕೂಡ ನಿಮಗೆ ಒಂದು ಹರ್ಷ ಇರುವಂಥದ್ದು ಅಥವಾ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಇರುತ್ತೆ. ಯಾಕಂದರೆ ಯಾವುದೋ ಕೆಲಸ ಆಗಿದೆ ಅಂತಂದರೆ ಇನ್ನೂ ಮುಂದೆ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಲಿಕ್ಕೆ ಇದು ನಿಮಗೆ ಬೆಂಬಲವಾಗಿರುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗ್ತಾ ಇದೆ. ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ತುಲಾರಾಶಿಯವರು ಕೊಡಬೇಕಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಕೆಲಸದ ನಿಮಿತ್ತ ಪ್ರಯಾಣ ಮಾಡೋ ಅವಕಾಶ ದೊರಕಬಹುದು ಅಂತ ಹೇಳ್ತಾ ಇದೆ. ನೋಡಿ, ನಿಮಗೆ ವರ್ಕ್ ಮಾಡುವಂಥ ಕ್ಷೇತ್ರದಲ್ಲಿ ಒಂದು ಪ್ರಯಾಣ ಯೋಗ ಇದೆ ಅಂತ ಹೇಳ್ತಾ ಇದೆ. ಎಲ್ಲಾದರೂ ಹೊರಗಡೆ ಹೋಗುವಂತಹ ಅವಕಾಶಗಳಿದೆ. ಇಂದು ನಿಮಗೆ ಹೊಸ ಅನುಭವ ನೀಡ್ತಾ ಇದ್ರ ಜೊತೆಯಲ್ಲಿ ನೋಡಿ, ಯಾರೋ ಈ ವೃಶ್ಚಿಕ ರಾಶಿಯವ್ರಿಗೆಲ್ಲೋ ಕೆಲಸ ಮಾಡ್ತಾ ಇರ್ತೀರಾ, ತುಂಬ ಜನ ಈಗ ಏನೋ ಆಫೀಸ್ ವರ್ಕ್ ಮಾಡ್ತಾ ಇರ್ತಾರೆ, ಅಂಥವ್ರಿಗೆ ಹೊರಗಡೆ ಹೋಗುವಂಥ ಯಾವುದೋ ಒಂದು ಮೀಟಿಂಗ್ ಇರ್ಬೋದು ಅಥವಾ ಏನೋ ಒಂದು ವಿಚಾರಕ್ಕೆ ಹೊರಗೆ ಹೋಗುವಂಥ ಅವಕಾಶಗಳ ಜೊತೆಯಲ್ಲಿ ಒಂದು ಹೊಸ ಅನುಭವಗಳನ್ನು ನೀವು ಇದನ್ನು ಪಡ್ಕೊಳ್ಬೋದು. ವೈವಾಹಿಕ ಜೀವನದಲ್ಲಿ ಸುಖಕರವಾಗಿರುತ್ತೆ ಅಂತ ಹೇಳ್ತಿದ್ರು. ವೃಶ್ಚಿಕ ರಾಶಿಯವರಿಗೆ ಯಾರೆಲ್ಲ ಈ ಮದುವೆ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳಾಗಿದ್ದರೆ ಅದೆಲ್ಲ ಕೂಡ ಹೋಗುವಂಥದ್ದು, ಸುಖಮಯ ಜೀವನವನ್ನು ಇವತ್ತು ಕಂಡುಕೊಳ್ಬೋದು. ಏನಾದರೂ ವೈವಾಹಿಕ ಜೀವನದಲ್ಲಿ ಅಡೆತಡೆ ಆಗಿದ್ದರೆ, ಏನಾದರೂ ಘರ್ಷಣೆಗಳು ಅಥವಾ ಏನಾದರೂ ಮನಸ್ತಾಪಗಳಾಗಿದ್ದರೆ ಇವತ್ತು ನಿವಾರಣೆ ಮಾಡ್ಕೊಳ್ಳಿ ಅಂತ. ಸುಖಕರವಾಗಿರುತ್ತೆ ಅಂದರೆ ಇವತ್ತೇನೋ ತುಂಬ ಚೆನ್ನಾಗಿರ್ಬಿಡ್ತೀರಾ ಅಂತಲ್ಲ, ಏನೋ ಆಗಿರುವಂತಹ ಸಮಸ್ಯೆಗಳನ್ನ ಇವತ್ತು ಪರಿಹಾರ ಮಾಡ್ಕೊಳ್ಬೋದು. ಹಾಗಾಗಿ ನಿಮ್ಮ ಒಂದು ಯಾರು ಪತಿ ಪತ್ನಿಯರ ಜೊತೆ ಏನಾದರೂ ವಿರಸಗಳಾಗಿದ್ದರೆ ಸ್ವಲ್ಪ ಮಾತನಾಡಿ ಅದನ್ನು ಪರಿಹಾರ ಮಾಡ್ಕೊಳ್ಳಿ, ಇವತ್ತು ಆಗುತ್ತೆ ಮಾತಾಡಿದ್ರೆ. ಇನ್ನು ಧನುರಾಶಿಯವರಿಗೆ ನೋಡಿದಾಗ ವೃತ್ತಿಪರ ಜೀವನದ ನಡುವೆ ಸಮತೋಲನ ಕಾಪಾಡಿಕೊಳ್ಳೋದು ಅಗತ್ಯ ಅಂತ ಹೇಳ್ತಾ ಇದೆ. ಯಾರೆಲ್ಲ ಈ ಧನುಸು ರಾಶಿಯವರು ಕೆಲಸ ಕಾರ್ಯ ಮಾಡ್ತಾ ಇರ್ತೀರಾ, ಆ ಕ್ಷೇತ್ರದಲ್ಲಿ ಯಾಕೆಂದರೆ ಒಂದು ಸಮತೋಲನ ಅಂತಂದರೆ ನೀವು ಒಂದು ಇಂಟ್ರೆಸ್ಟ್ ಕೊಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳುವಂಥದ್ದು, ಶ್ರಮವಹಿಸಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಇರಬೇಕು. ಕಚೇರಿಯಲ್ಲಿ ವಾದ ವಿವಾದಗಳನ್ನು ತಪ್ಪಿಸ್ಕೊಳ್ಬೇಕಾಗುತ್ತೆ. ಸುಮ್ಮನೆ ವಿನಾಕಾರಣ ಮಾತುಗಳ ಅವಶ್ಯಕತೆ ಇಲ್ಲ ಇವತ್ತು ನಿಮಗೆ. ಧನುಸು ರಾಶಿಯವರು ಯಾರಲ್ಲಿ ಇದ್ದೀರಾ ಒಂದು ಗಮನದಲ್ಲಿ ಇಟ್ಕೊಳ್ಳಿ. ಕೆಲಸ ಮಾಡುವ ಕ್ಷೇತ್ರದಲ್ಲಿ ಸುಮ್ಮನೆ ವಿನಾಕಾರಣ ಮಾತುಗಳಾಡುವಂಥದ್ದು, ಬೇರೆ ಬೇರೆ ವಿಚಾರಗಳನ್ನು ಬಗ್ಗೆ ಚಿಂತನೆ ಮಾಡುವಂಥದ್ದು ಮಾಡಬಾರ್ದು. ಇನ್ನು ನಿಮ್ಮ ಪರಿಶ್ರಮ ಕೊನೆಯಲ್ಲಿ ಉತ್ತಮ ಪ್ರತಿಫಲ ನೀಡುತ್ತೆ ಅಂತ ನೋಡಿ. ಕಷ್ಟಪಟ್ಟು ಶ್ರಮವಹಿಸಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಕಡೆಯಲ್ಲಿ ನಿಮಗೆ ಅದರ ಒಂದು ಉತ್ತಮ ಫಲವನ್ನು ನೀವು ನಿರೀಕ್ಷೆಯನ್ನು
ಇಟ್ಕೊಳ್ಬೋದು ಧನುಸ್ಸು ರಾಶಿಯವರು. ಮಕರ ರಾಶಿಯವರಿಗೆ ನೋಡಿದಾಗ ಇಂದು ವ್ಯವಹಾರದಲ್ಲಿ ಪ್ರಗತಿ ಸಾಧ್ಯತೆ ಇದ್ದರೂ ಹೆಚ್ಚಿನ ಶ್ರಮ ಅಗತ್ಯ ಇದೆ ಅಂತ ಹೇಳ್ತಾ ಇದೆ. ಮಕರ ರಾಶಿಯವರಿಗೆ ನೋಡಿ ಏನು ಹೇಳ್ತಾ ಇದ್ದಾರೆ, ತುಂಬ ಚೆನ್ನಾಗಾಗುತ್ತೆ, ಕೆಲಸ ಕಾರ್ಯ ಚೆನ್ನಾಗಿ ಆಗ್ತಾ ಇರುತ್ತೆ, ಆದರೆ ಸ್ವಲ್ಪ ಹೆಚ್ಚಿನದಾಗಿ ನೀವು ಶ್ರಮ ವಹಿಸಬೇಕಾಗುತ್ತೆ ಅಂತ ಹೇಳ್ತಾರೆ. ಕಷ್ಟಪಟ್ಟು ಕೆಲಸ ಮಾಡ್ಕೊಳ್ಳಿ, ಯಶಸ್ವಿ ಆಗ್ತಾರೆ ಇವತ್ತು ಮಕರ ರಾಶಿಯವರು. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ, ಮತ್ತು ಪಿತ್ರಾರ್ಜಿತ ಆಸ್ತಿ ಇಂದ ಲಾಭ ತರುವಂತಹ ಅವಕಾಶಗಳು ಮಕರ ರಾಶಿಯವರಿಗೆ ಇರುವಂಥ. ಯಾಕಂದರೆ ನೋಡಿ, ಇವಾಗ ಯಾರೆಲ್ಲ ಮಕರ ರಾಶಿಯವರಿದ್ದೀರ, ಒಂದು ಆಸ್ತಿ ವಿಚಾರದಲ್ಲಿ ಏನಾದರೂ ಮಾತುಕತೆಗಳಿದ್ದರೆ ಅಥವಾ ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿ ಕೆಲವೊಂದು ಲಾಭಾಂಶಗಳು ಇವತ್ತು ನಿಮಗೆ ಸಿಗುವಂಥದ್ದು ಮಕರ ರಾಶಿಯವ್ರಿಗೆ ಆಗುತ್ತೆ. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ವೃತ್ತಿ ಜೀವನದಲ್ಲಿ ಕೆಲವು ಬದಲಾವಣೆಗಳು ಸಂಭವಿಸುತ್ತದೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ಕುಂಭರಾಶಿಯವರು ಇದ್ದೀರಾ, ಕೆಲವೊಂದು ಬದಲಾವಣೆ ಯಾರು ನಿರೀಕ್ಷೆ ಇಟ್ಕೊಂಡಿರ್ತೀರಾ, ಏನೋ ಸ್ವಲ್ಪ ಬದಲಾವಣೆ ಆಗಬೇಕು ಅಥವಾ ಎಲ್ಲೋ ಕೆಲಸ ಮಾಡ್ತಾ ಇರ್ತೀರಾ, ಆ ಕ್ಷೇತ್ರದಲ್ಲಿ ಏನೋ ಕೆಲವರು ಒಂದು ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ನೋಡ್ತಾ ಇರ್ತೀರಾ ಅಥವಾ ಬದಲಾವಣೆಗೆ ನೋಡ್ತಾ ಇರುವಂಥವ್ರಿಗೆ ಇವತ್ತು ಅವಕಾಶಗಳಿದೆ. ಇಂದು ಭವಿಷ್ಯದಲ್ಲಿ ಉತ್ತಮ ಫಲಿತಾಂಶಗಳು ಕೂಡ ಕಾರಣವಾಗುತ್ತೆ ಅಂತ ಹೇಳ್ತಾರೆ. ಇವತ್ತು ಮಾಡುವಂಥ ಕೆಲಸ ಕಾರ್ಯ ಮುಂದಿನ ಜೀವನದಲ್ಲಿ ಅದು ಒಂದು ವಿಶೇಷವಾಗಿರುವಂತಹ ಉತ್ತಮ ಫಲಿತಾಂಶಗಳನ್ನು ಕೊಡುತ್ತೆ ಅಂತ ಹೇಳ್ತಾ ಇದೆ. ವ್ಯಾಪಾರದಲ್ಲಿ ಕೂಡ ಉತ್ತಮ ಒಂದು ಫಲವನ್ನು ನಿರೀಕ್ಷೆ ಇವತ್ತು ಕುಂಭರಾಶಿಯವರು ಮಾಡ್ಕೊಳ್ಬೋದು. ಇನ್ನು ಮೀನರಾಶಿಯವರಿಗೆ ನೋಡಿದಾಗ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ವಿದೇಶ ಪ್ರಯಾಣದ ಅವಕಾಶಗಳು ಎದುರಾಗುವ ಸಾಧ್ಯತೆ ಇದೆ. ಯಾರೆಲ್ಲ ಮೀನರಾಶಿಯವರು ಇದ್ದಾರೆ ನೋಡಿ, ಎಷ್ಟೋ ಜನಕ್ಕೆ ಒಂದು ವಿದೇಶದಲ್ಲಿ ಇಲ್ಲೇ ಕೆಲಸ ಮಾಡ್ತಾ ಇರ್ತಾರೆ, ಆದರೆ ಒಂದು ಬೇರೆ ದೇಶಗಳಲ್ಲಿ ಅವಾಗ ಅವಕಾಶಗಳು ಸಿಗುವಂಥದ್ದು ತುಂಬ ಜನ ನೋಡ್ತಾ ಇರ್ತೀರಾ. ನಾನು ಬೇರೆ ದೇಶಕ್ಕೆ ಹೋಗಬೇಕು ಅಂತ ಇರೋರಿಗೆ ಯಾರೆಲ್ಲ ಮೀನರಾಶಿಯವರು ಇದ್ದೀರಾ, ಇವತ್ತು ಸ್ವಲ್ಪ ಅದ್ರ ಕಡೆ ಯೋಚನೆ ಮಾಡಿ ಅದಕ್ಕೆ ಬೇಕಾಗಿರುವಂತಹ ಕೆಲಸ ಕಾರ್ಯಗಳ ಬಗ್ಗೆ, ಚಟುವಟಿಕೆಗಳ ಬಗ್ಗೆ ಸ್ವಲ್ಪ ನೀವು ಗಮನ ಕೊಟ್ಟರೆ ನಿಮಗೇನಾಗುತ್ತೆ, ಯಾರೆಲ್ಲ ಅಂದ್ಕೊಂಡಿದ್ದೀರಾ ಅವರಿಗೆ ಒಂದು ಅನುಕೂಲಗಳು, ಅವಕಾಶಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಇನ್ನು ವೃತ್ತಿಯಲ್ಲಿ ಬದಲಾವಣೆ ಸಾಧ್ಯತೆ ಇದ್ದು ಆರ್ಥಿಕ ಲಾಭ ದೊರೆಯುವ ಕಂಡು ಬರ್ತಾ ಇದೆ ಅಂತ ಹೇಳ್ತಾ ಇದೆ. ನೋಡಿ, ಕೆಲವೊಂದು ಬದಲಾವಣೆ ಕೂಡ ಇದೆ. ಅದರಲ್ಲಿ ಒಂದು ಹಣಕಾಸಿನ ವಿಚಾರದಲ್ಲಿ, ವೃತ್ತಿ ಜೀವನದಲ್ಲಿ ನಿಮಗೆ ಇವತ್ತು ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಯಾರಾದರೂ ಹಣ ಬಾಕಿ ಇರೋದು ಅಥವಾ ಏನಾದರೂ ಸ್ಯಾಲರಿಗಳು ಕರೆಕ್ಟಾಗಿ ಆಗಿಲ್ಲ ಅಂತಂದರೆ ಅದ್ರ ಕಡೆ ಸ್ವಲ್ಪ ನಿಮಗೆ ಇವತ್ತು ಮಾತನಾಡಿದರೆ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಅನುಕೂಲಗಳು ಮೀನರಾಶಿಯವರಿಗೆ ಇವತ್ತು ಆಗುವಂಥದ್ದಾಗುತ್ತೆ.